MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ಏಷ್ಯಾ ಕಪ್ನಲ್ಲಿ ಭಾರತ ಪಾಕ್ ಪಂದ್ಯಕ್ಕೆ ಕ್ಷಣಗಣನೆ. ಬೆಂಗಳೂರಿನ ಬಸವನಗುಡಿಯ ದೊಡ್ಡ ಗಣಪತಿಗೆ ಪೂಜೆ. ಪಾಕ್ ವಿರುದ್ಧ ಭಾರತ ಗೆಲ್ಲಲಿ ಅಂತ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ. ಟೀಮ್ ಇಂಡಿಯಾ ಆಟಗಾರರ ಫೋಟೋ ಹಿಡಿದು ಪ್ರಾರ್ಥನೆ ಸಲ್ಲಿಸಲಾಯಿತು. ಎಡಗಾಯ ಹೊಡೆದಂಥ ಅಭಿಮಾನಿಗಳು ಟೀಮ್ ಇಂಡಿಯಾಗೆ ಶುಭ ಕೋರಿದರು. ವಿಜಯಲಕ್ಷ್ಮೀ ಕೃಪಾ ಕಟಾಕ್ಷ ಬಲ ಸಿದ್ಧಿರಸ್ತು. ನಾವೀಗ ನೋಡ್ತಾ ಇದ್ದೀವಿ, ಫೋಟೋಗಳನ್ನು ತಂದಿದ್ದಾರೆ. ಎಲ್ಲ ಮ್ಯಾಚ್ ಇರೋದು ಇಂಡಿಯಾದು, ಆದರೆ IPL ಪೋಸ್ಟ್ಗಳು ಅಲ್ಲಿ ಕಂಡು ಬರ್ತಾ ಇದೆ. ಕಿರಣ್ ಸೂರ್ಯ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡಿ. ಇವತ್ತು ಇಂಡಿಯಾ ಪಾಕಿಸ್ತಾನ್ ಮ್ಯಾಚಿನಲ್ಲಿ ಭಾರತ ತಂಡವು ಗೆಲ್ಲಲಿ ಅಂತೇಳಿ ಬಸವನಗುಡಿಯ ದೊಡ್ಡ ಗಣಪತಿಗೆ ಕ್ರೀಡಾ ಅಭಿಮಾನಿಗಳು ಇವತ್ತು ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ಸದ್ಯ ನಾನೀಗ ದೇವಾಲಯದ ಆವರಣದಲ್ಲಿದ್ದೀನಿ. ಸಾಕಷ್ಟು ಕ್ರೀಡಾ ಅಭಿಮಾನಿಗಳು ಕೂಡ ಸೇರಿರುವಂಥದ್ದು. ಭಾರತ ತಂಡದ ಆಟಗಾರರ ಒಂದು ಭಾವಚಿತ್ರವನ್ನು ಹಿಡಿದು ಇಂಡಿಯಾ ಫ್ಲಾಗ್ ಅನ್ನು ಕೂಡ ಹಿಡಿದು ಭಾರತ ದೇಶಕ್ಕೆ ಆಲ್ ದ ಬೆಸ್ಟ್ ಅನ್ನು ಕೂಗ್ತಾ ಇರುವಂಥದ್ದು. ಸಾಕಷ್ಟು ಜನ ಮಹಿಳೆಯರು, ಮಕ್ಕಳು ಕೂಡ ಈ ಒಂದು ವಿಶ್ ಮಾಡಲಿಕ್ಕೆ ಆಗಮಿಸಿರುವಂಥದ್ದು. ತುಂಬಾ ಜೋಶ್ನಲ್ಲಿದ್ದಾರೆ ಇವತ್ತೆಲ್ಲರೂ ಕೂಡ. ಇಂಡಿಯಾ ತಂಡಕ್ಕೆ ವಿಶ್ ಅನ್ನು ಕೂಡ ಮಾಡ್ತಾ ಇರುವಂಥದ್ದು. ಸಾಕಷ್ಟು ಮಹಿಳೆಯರು ಕೂಡ ನನ್ನ ಜೊತೆಲಿದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಇವತ್ತಿನ ಮ್ಯಾಚ್ಗೆ ಮಹಿಳೆಯರು ಯಾವ ತರವಾಗಿ ವಿಶ್ ಮಾಡ್ತಾರೆ ಅನ್ನೋದು ನಾನು ಕೇಳ್ತಾ ಹೋಗ್ತೀನಿ. ಮೇಡಮ್, ಏನ್ ಹೇಳ್ತೀರಿ ಇವತ್ತಿನ ಮ್ಯಾಚ್ಗೆ ಭಾರತ ತಂಡಕ್ಕೆ? ಆಲ್ ದ ಬೆಸ್ಟ್ ಇಂಡಿಯಾ. ಮಹಿಳೆಯರು ಕೂಡ ಇಂಡಿಯಾಗೆ ಆಲ್ ದ ಬೆಸ್ಟ್ ಹೇಳಿರುವಂಥದ್ದು. ನನ್ನ ಜೊತೆಲಿ ಮತ್ತೊಬ್ಬರು ಕೂಡ ಇದ್ದಾರೆ. ಸರ್, ಇವತ್ತು ತಾವು ವಿಶೇಷವಾಗಿ ದೊಡ್ಡ ಗಣಪತಿ ದೇವಾಲಯಕ್ಕೆ ಆಗಮಿಸಿದ್ದೀರಾ. ಭಾರತ ತಂಡಕ್ಕೆ ಒಂದು ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀರಾ. ಇವತ್ತು ಇಂಡಿಯಾ ಯಾವ ರೀತಿಯಲ್ಲಿ ಪಾಕಿಸ್ತಾನವನ್ನ ಮಣಿಸುತ್ತೆ ಅನ್ನುವಂಥ ವಿಶ್ವಾಸ ತಮಗಿದೆ? ಯಾವತ್ತು ಪಾಕಿಸ್ತಾನ ಇಂಡಿಯಾದ ಹತ್ರ ಗೆದ್ದಿರಲಿಲ್ಲ. ಈ ಸಲನೂ ಅದೇ ಆಗುತ್ತೆ. ಈ ಸಲ ಕಪ್ ನಮ್ದೇ. ಈ ಸಲ ಯಾವಾಗಲೂ ನಮ್ದೇ. ನಮ್ಮ ಭಾರತ ಯುವ ತಂಡ ಇದು. ಯುವ ತಂಡಕ್ಕೆ ಒಳ್ಳೆ ಅವಕಾಶ ಸಿಕ್ಕಿದೆ. ಅವರು ಈಗ ಅದು ಸಮರ್ಥಿಸ್ಕೊಂಡು ಸಾಧನೆ ಮಾಡಿ ಕಪ್ ಸಮೇತ ನಮ್ಮ ಭಾರತಕ್ಕೆ ಬರ್ಬೇಕನ್ನೋದು ನಮ್ಮೆಲ್ಲರ ಆಶೆ. ಸರ್, ಇದು ನಮ್ಗೆಲ್ಲರಿಗೂ ಒಂದು ಊರಹಬ್ಬ ಇದ್ದಂಗೆ. ಎಲ್ಲರಿಗೂ ಒಂದೊಂದು ಏರಿಯಾನಲ್ಲಿ ಊರಹಬ್ಬ ಇರುತ್ತೆ, ಆದರೆ ಇದು ನಮ್ಮ ಭಾರತಕ್ಕೆ ಊರಹಬ್ಬ ಅಂತ ಹೇಳ್ಬೋದು. ಪ್ರತಿ ಬಾರಿ ಅಂತೆಯೂ ಈ ಬಾರಿಯೂ ಇನ್ನು ಮುಂದಿನ ಬಾರಿಯೂ ನಮ್ಮ ಭಾರತ ಕಪ್ಪು ಗೆಲ್ಲೇಬೇಕು, ಗೆಲ್ತಾನೆ ಇರಬೇಕು ಅಂತ ಹೇಳ್ಬಿಟ್ಟು ವಿಘ್ನ ವಿನಾಯಕನಲ್ಲಿ ಪೂಜೆ ಮಾಡ್ತಾ ಇದ್ದೀರಿ. ಸರ್, ಎಲ್ಲರಿಗೂ ಸಿಹಿ ಅನಿಸ್ತೀವಿ, ಪಟಾಕಿ ಹೊಡಿತೀವಿ, ತುಂಬ ಇದಾಗಿ ಮಾಡ್ತೀವಿ. ಇದು ಒಂದು ಹಬ್ಬ, ಇದು ಹಬ್ಬ ಮಾಡ್ತೀವಿ ಇವತ್ತು. ಮೇಡಮ್, ಇವತ್ತಿನ ಮ್ಯಾಚ್ಗೆ ಭಾರತ ತಂಡಕ್ಕೆ ವಿಶ್ ಮಾಡುವಂತದ್ದಾದ್ರೆ ಏನ್ ಹೇಳ್ತೀರಾ? ಗೆದ್ದು ಬರ್ರಿ ಅಂತ ಹೇಳ್ತೀವಿ. ಮತ್ತೊಬ್ರು ಕೂಡ ನನ್ನ ಜೊತೆಲಿದ್ದಾರೆ. ಮೇಡಮ್, ತಮ್ಮ ನೆಚ್ಚಿನ ಬ್ಯಾಟ್ಸ್ಮನ್ ಯಾರು, ಬೌಲರ್ ಯಾರು, ಇವತ್ತು ಯಾರು ಅತಿ ಹೆಚ್ಚಿನ ರನ್ನು ವಿಕೆಟ್ಗಳನ್ನ ಪಡ್ಕೊಳ್ಬಹುದು ಅಂತ ಅನ್ಸತ್ತೆ ಮೇಡಮ್? ನನ್ನ ಅತಿ ಹೆಚ್ಚಿನ ಆಟಗಾರರು ವಿರಾಟ್ ಕೊಹ್ಲಿ, ಬಟ್ ಅವ್ರು ಆಡ್ತಿಲ್ಲ. ಬಟ್ ಐ ವಿಶ್ ಇಂಡಿಯಾ ಶುಡ್ ವಿನ್. ದಿಸ್ ಇಸ್ ಅ ರಿವೆಂಜ್ ಗೇಮ್, ಸೊ ದೇ ಶುಡ್ ವಿನ್ ಅಂಡ್ ಮೇಕ್ ಅಸ್ ಪ್ರೌಡ್. ಇವತ್ತು ಗಣೇಶ ಗುಡಿಗೆ ಬಂದಿದ್ದೀವಿ. ಗಣೇಶ ಇವತ್ತು ಗೆಲ್ಲಿಸ್ತಾನೆ ಇಂಡಿಯಾನ. ಆಮೇಲೆ ಆಪೋಸಿಟ್ ಟೀಮ್ನ ಇವತ್ತು ಸೋಲಿಸಲೇಬೇಕು. ಸೊ ಮೇಕ್ ಅಸ್ ಪ್ರೌಡ್ ಇಂಡಿಯಾ. ಇವಿಷ್ಟು ಕೂಡ ದೊಡ್ಡ ಗಣಪತಿ ದೇವಾಲಯದಲ್ಲಿ ವಿಘ್ನೇಶ್ವರನ ಹತ್ರ ವಿಶೇಷವಾಗಿ ಕೋರಿಕೆಯನ್ನು ಸಲ್ಲಿಸಿದಂತಹ ಕ್ರೀಡಾ ಅಭಿಮಾನಿಗಳು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶರಣಯ್ಯ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.